ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂತೂ ಸೂಪರಾಗಿ ಚಿಗುರಿದೆ. ಎಲ್ಲರೂ ಹೇಳ್ತಾಯಿದ್ರು ಎಲ್ಲ ಕಡೆನೂ ಒಂಥರ ಆಗಿಬಿಟ್ಟಿದೆ, ಎಲ್ಲ ಉದುರೋಗ್ಬಿಟ್ಟೈತೆ ಇಲ್ಲಿ ನೋಡಿ ಅಂತ. ನಾವು ಇಲ್ಲಿ ಓಂ ಶಕ್ತಿ ಅಮ್ಮ ಅಂತ ಪೂಜೆ ಮಾಡ್ತೀವಲ್ಲ, ಅದು ಫುಲ್ಲು ಎಷ್ಟು ಸೊಂಪಾಗಿ ಬೆಳೆದಿದೆ ಅಂದರೆ ಬರೀ ಹೂವನೇ, ಬರೀ ಚಿಗುರು ಹೂವು ಎಷ್ಟು ಚೆನ್ನಾಗಿದೆಯೋ. ಯುಗಾದಿ ಹಬ್ಬ ಬಂತು ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ, ನಮ್ಗೆ ಹೊಸ ವರ್ಷ. ಈ ಯುಗಾದಿಗೆ ಅಂದರೆ ನಮ್ಮ ಮನೇಲಿ ಮಾವಿನ ತೋರಣ ಎಲ್ಲ ನಮ್ಮ ಅಪ್ಪ ಇದ್ದಾಗ ನಮ್ಮ ಅಪ್ಪನೇ ಎಲ್ಲ ಮಾಡಿಕೊಡ್ತಾಯಿದ್ರು. ಆದರೆ ಇವಾಗ ನಮ್ಮ ಅಣ್ಣ ಅವೆಲ್ಲ ಅಣ್ಣ ಹೊರಗಡೆ ಕೆಲ್ಸದ ಮೇಲೆ ಹೋದರೆ ಯಾವಾಗ ಬರ್ತಾರೋ ಏನೋ, ನಮ್ಮ ಅಣ್ಣನ ಕಾಯೋದೇ ಇಲ್ಲ, ನಾವೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಮಾವಿನ ತೋರಣ ಹಾಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಕೆಲಸ ಆಗುತ್ತಲ್ಲ. ಅಂದರೆ ಬೆಳಗ್ಗೆ ಎದ್ದು ದೇವ್ರ ಮನೆಗೆಲ್ಲ ಹೂವು ಹಾಕ್ಬೇಕಾದ್ರೆ ಮಾವಿನ ತೋರಣನೂ ಹಾಗೆ ಕಟ್ಬೋದು ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಾಗೆ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಬಿಟ್ಟು ಹೂರ್ಣ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಆಮೇಲೆ ನಾವು ಈ ಯುಗಾದಿ ಹಬ್ಬದ ದಿವಸ ಗುಂಡಿಗಳ ಹತ್ರ ಹೋಗಿ ನಾವು ಪೂಜೆ ಮಾಡ್ಕೊಂಬರ್ತೀವಿ. ಅಂದರೆ ಮಾಡಿರೋ ಅಡುಗೆನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬರೋಕೆ ಹೋಗ್ತೀವಿ. ಹಾಗಾಗಿ ಆಮೇಲೆ ಬೇಕಾದ್ರೆ ಹೋಗ್ಬೇಕಾದ್ರೆ ಬಿಸಿ ಬಿಸಿ ಒಬ್ಬಟ್ಟು ಮಾಡಿದ್ರೆ ನಾವು ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಆರಿರುತ್ತೆ. ಆಮೇಲೆ ಊಟಕ್ಕೂ ಸರೋಗುತ್ತೆ ಅಂತ ಹೇಳಿ ಬೇಳೆನೂ ಬೇಯೋದಕ್ಕೆ ಇಟ್ಟಿದ್ದೆ. ಮತ್ತು ಕಡಲೆಕಾಳು ನೈಟೇ ನೆನೆಸಿಟ್ಬಿಟ್ಟಿದ್ರೆ. ಕಡಲೆಕಾಳು ಗೊಜ್ಜು ಫೇಮಸ್ ನಮ್ಮ ಕಡೆ ಎಲ್ಲ. ನಾವು ಒಬ್ಬಟ್ಟು ಮಾಡಿದಾಗೆಲ್ಲ ಕಡಲೆಕಾಳು ಗೊಜ್ಜು, ಆಲೂಗಡ್ಡೆ ಪಲ್ಯ ಇದು ಇರಲೇಬೇಕು. ಒಬ್ಬಟ್ಟು ಸಾರು ಹೇಗೆ ಜೊತೆಗಿರುತ್ತೋ ಹಾಗೆ ಕಡಲೆಕಾಳು ಗೊಜ್ಜು ಮತ್ತು ಆಲೂಗಡ್ಡೆ ಪಲ್ಯ ಇರಲೇಬೇಕು. ಹಾಗೆ ನಾನು ಕಾಳುನು ಬೇಯೋದಕ್ಕಿಟ್ಟು ಬೆಳಗಿನ ಜಾವ 4 ಗಂಟೆ ನಾವು ಇಟ್ಟಿದ್ದು. ಅಂದರೆ 4 ಗಂಟೆಗೆಲ್ಲ ಎದ್ಬಿಟ್ವಿ. ಅಂದರೆ ಬೇಗನೆ ಬಿಸಿಲಾಗೋಗುತ್ತಲ್ವ, ಮಕ್ಕಳು ಬೇಗ ಹೊಟ್ಟೆ ಹಶ್ವಾಗುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಬೇಗ ಹೋಗಿ ಗುಂಡಿ ಹತ್ರನೂ ಪೂಜೆ ಮಾಡ್ಕೊಂಬರ್ಬೋದು, ಬೇಗ ಕೆಲಸ ಎಲ್ಲ ಮುಗಿದ್ರೆ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದು ಕೆಲಸ. ಅಂದರೆ ನಮ್ಮೂರಲ್ಲೆಲ್ಲ 1 ಗಂಟೆ ರಾತ್ರಿಯಿಂದನೇ ಎದ್ಬಿಟ್ಟಿರ್ತಾರೆ ಎಲ್ಲರೂ. ಮೊದಲೆಲ್ಲ ತುಂಬಾ ನಾವು ಊರೊಳಗಡೆ ಇದ್ದಾಗೆಲ್ಲ ತುಂಬ ಚೆನ್ನಾಗಿತ್ತು. ಒಂದು ಮನೆಯಲ್ಲಿ ಒಬ್ಬರಿದ್ರು ಅಂತಂದರೆ ಇಡೀ ರಾತ್ರಿ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಯುಗಾದಿ ಹಬ್ಬದಲ್ಲಂತೂ ಪ್ರತಿ ವರ್ಷವೂ ಯುಗಾದಿ ಹಬ್ಬದ ಶಿವರಾತ್ರಿ ಜಾಗರಣೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಯುಗಾದಿ ಹಬ್ಬದ ದಿವಸ ಮಾತ್ರ ನೈಟಲ್ಲೇ ಫಸ್ಟೇ ಜಾಗರಣೆ ಥರ ಎದ್ದು ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿಗಳು ಹಾಕಿ ಮತ್ತು ತೋರಣಗಳೆಲ್ಲ ಕಟ್ಟಿ ಹೂವು ಎಲ್ಲ ನೈಟೇ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಒಬ್ಬಟ್ಟು ಮಾಡೋದಕ್ಕೆ ನೈಟಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ಳೋರು. ಆವಾಗ ಒಂಥರ ತುಂಬಾ ಚೆನ್ನಾಗಿತ್ತು. ನಮ್ಮದು ಊರೊಳಗಡೆ ಇದ್ದಾಗ ಮನೆ. ಇವಾಗ ನಾವು ಊರಿಂದ ಸ್ವಲ್ಪ ಆಚೆಗಡೆ ಮನೆ ಕಟ್ಕೊಂಬಂದಮೇಲೆ ಇವಾಗ ನಮ್ಮದು ಒಂಟಿ ಮನೆ ಥರ ಆಗೋಗಿದೆಯಲ್ವ. ಇಲ್ಲಿ ಯಾರು ಅಕ್ಕಪಕ್ಕ ಅಷ್ಟು ಮನೆಯೂ ಇಲ್ಲ. ಅಂದರೆ ನಮಗೆ ಏನೋ ಒಂಥರ ಇವಾಗ ನಾವೇನೇ ಮಾಡಿದ್ರು ನಾವೇ ಉಳ್ಬೇಕು, ನಾವೇ ಮಾಡ್ಕೋಬೇಕು ಅನ್ನೋ ಥರನೇ ಇರುತ್ತೆ. ಫಸ್ಟ್ ಆದರೂ ಎಲ್ಲ ಮಾತಾಡ್ಕೊಂಡು ಒಬ್ಬರ ಮನೆ ಅಯ್ಯೋ ಅವ್ರ ಮನೇಲಿ ಮಾಡಿಬಿಟ್ರು, ಇವ್ರ ಮನೆ. ಅದರಲ್ಲೂ ನಮ್ಮ ಮನೆ ಎದುರುಗಡೆ ಕಮಲಕ್ಕ ಅಂತ ಇದ್ದರು. ನಾನಂತೂ ಅವ್ರನ್ನ ಮರೆಯೋದೇ ಇಲ್ಲ. ಅವರಿಲ್ಲ ಪಾಪ, ಹಿಂಗೆ ಏನೋ ಹುಷಾರು ತಪ್ಪಿ ಅವ್ರು ಹೊರ್ಟೋದ್ರು. ಕಮಲಕ್ಕ ಅಂತೂ ಇದ್ದಾಗಂತೂ ಅವ್ರ ಮೇಲೆ ಇಡೀ ರಾತ್ರಿ ನಿದ್ದೆನೇ ಮಾಡ್ತಾ ಇರಲಿಲ್ಲ ಯುಗಾದಿ ಹಬ್ಬದ ಟೈಮಲ್ಲಂತೂ. ಅದೇ ಥರ ಕಮಲಕ್ಕನ ನೋಡಿದಾಗೆಲ್ಲ ಚಿಕ್ಕಿ ಅಂತ ಇದ್ದೀನಿ ನಾನು. ಚಿಕ್ಕಿ ನಿನ್ನ ಥರನೇ ನಾವು ಹೀಗೆ ಇದು ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ವಿ. 4 ಗಂಟೆಗೆ ಎದ್ದು ಫಸ್ಟು ದೇವ್ರ ಮನೆ ರೆಡಿ ಮಾಡ್ಕೊಂಬಿಡೋಣ. ದೇವ್ರ ಮನೆ ರೆಡಿ ಮಾಡ್ತಾ ಇದ್ದಾಗೆ ಬೀನ್ಸು ಮತ್ತು ಪಲ್ಯಗಳಿಗೆ ಆಲೂಗಡ್ಡೆ ಮತ್ತು ಕಾಳೆಲ್ಲ ಬೇಯಿಸಿ ಇಟ್ಕೊಂಬಿಟ್ರೆ ಬೇಗನೆ ಅಡುಗೆ ಮಾಡ್ಕೋಬೋದು ಅಂತ ಹೇಳಿ ನಾನು ಹಾಗೆಯೇ ಕಾಳು ಬೇಯೋದಕ್ಕಿಟ್ಟು ಮತ್ತು ಇಲ್ಲಿ ದೇವ್ರ ಮನೇಲೂ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ಮಕ್ಕಳು ಪಾಪ ಭಾನು ಬೇರೆ ಓದ್ಕೋಬೇಕಾಗಿತ್ತು. ರಾತ್ರಿ ಮಲ್ಕೊಂಡಿದ್ದೆ, 1 ಗಂಟೆ ರಾತ್ರಿ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ, ಬೆಳಗ್ಗೆ ಎದ್ದು ನೈಟಲ್ಲೇ ಎಲ್ಲರಿಗೂ ಎಣ್ಣೆ ಹಚ್ಬಿಟ್ಟಿತ್ತು ಹೊತ್ತಿಗೆ, ಬೆಳಗ್ಗೆ ಬೇಡ ಅಂತ ಹೇಳಿ. ಆದರೆ ಹರಳೆಣ್ಣೆ ಹಚ್ಚಿ ಎಲ್ಲರಿಗೂ ಹುಷಾರು ತಪ್ಪೋ ಥರನೇ ಆಗೋಗಿದ್ದು ಮನೆಯಲ್ಲಿ. ಅಣ್ಣ ಮಾತ್ರ ಹಚ್ಚಿಸ್ಕೊಂಡಿರಲಿಲ್ಲ. ನಾನು ಬೇಡ ಅಂತ ಹೇಳಿದೆ. ನಂಗೆ ಫಸ್ಟೇ ಹುಷಾರಿರಲಿಲ್ಲ. ಸ್ವಲ್ಪ ನೆತ್ತಿಗಂತ ಹಾಕಿಸ್ಕೊಂಡಿದ್ದು ಫುಲ್ಲು ಕೆಮ್ಮು ಸ್ಟಾರ್ಟ್ ಆಗೋಗ್ಬಿಟ್ಟು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಇರೋ ಥರ ಆಗೋಯಿತು. ಇನ್ನು ಹೇಗೂ ಇದ್ದಿದ್ದಿರಲ್ಲ ಅಂತಂತ ಅದರಲ್ಲಿ ಬೇರೆ ನಮ್ಮ ದೊಡ್ಡಪ್ಪ ಮಗಳು ಅವಳು 4 ಗಂಟೆ ರಾತ್ರಿಗೆ ಕಾಲ್ ಮಾಡಿದ್ಲು, ಎದ್ದಿದ್ಯಾ, ಏನು ಮಾಡ್ತಾ ಇದ್ದೀಯಾ ಅಂತ. ನಾನು ಇಷ್ಟು ಬೇಗ ನೀನೇನು ಎದ್ದಿದ್ಯಾ ಅಂತಂದರೆ ಅಡುಗೆಗಳು ಮಾಡೋದು ಬೇಡವಾ ಅಂತ. ಸರಿ ನೀನು ಮಾಡು, ನಾನು ಆಮೇಲೆ ಮಾಡ್ತೀನಿ ಅಂತಲೇ ಹೇಳಿದೆ. ಅಂದರೆ ನಾನು ಯಾವುದು ಒಗ್ಗರಣೆ ಮಾಡೋ ಅಂಥದ್ದು ಯಾವುದೂ ನಾನು ಮಾಡೋಕ್ಕೋಗಿಲ್ಲ. ಸುಮ್ಮನೆ ಎಲ್ಲ ಬೇಯಿಸಿಟ್ಟಿದ್ದೆ ಅಷ್ಟೇ. ತುಂಬ ಬಿಸಿಲಿದೆಯಲ್ವ, ಇನ್ನು ಹಾಳಾಗುತ್ತೆ ಅಡುಗೆಗಳು ಅಂತ ಹೇಳಿ ಅದು ನಾನೆಲ್ಲ ಸ್ವಲ್ಪನೇ ಮಾಡೋದು, ಜಾಸ್ತಿನೂ ಮಾಡಲ್ಲ. ಮಕ್ಕಳು ಯಾರೂ ತಿನ್ನಲ್ಲ. ಇನ್ನು ಈ ಹಬ್ಬದಲ್ಲಂತೂ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ ಯುಗಾದಿ ಹಬ್ಬ ಅಂತೂ. ಯಾರೂ ಮಾಡದಿರೋ ಇರೋದೇ ಇಲ್ಲ. ಅಂಥದ್ರಲ್ಲಿ ಸುಮ್ಮನೆ ಮಾಡಿನೂ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಒಬ್ಬಟ್ಟಿಗೆ ಮಾತ್ರ ಈ ಸಾರಿ ಫಸ್ಟ್ ಟೈಮ್ ನಾನು 1 kg ಬೇಳೆ ಹಾಕಿದ್ದಿದ್ದು. ಯಾವಾಗೂ 2 ಗ್ಲಾಸ್ ಅರ್ಧ kg ಆಗಷ್ಟೇ ನಾನು ಬೇಳೆ ಹಾಕ್ತಾಯಿದ್ದಿದ್ದು. ಇದು ಫಸ್ಟ್ ಟೈಮ್ 1 kg ಬೇಳೆ ಹಾಕಿ ಮಾಡ್ತಾಯಿದ್ದಿದ್ದು. ಅಂದರೆ ನಾನು ಸೋಮವಾರ ಬಿದ್ದಿತ್ತಲ್ಲ ನೆಕ್ಸ್ಟ್ ಡೇ, ಆಮೇಲೆ ಬೇಕಾದ್ರೆ ಅವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದಿದ್ದು. ನಂಗೆ ಗೊತ್ತಿತ್ತು ಫಸ್ಟೇನೆ ಅದಕ್ಕೆ ನಾನು ಮಾತಾಡ್ಕೊಂಡ್ವಿ, ಅಣ್ಣ ಯಾರಿಗಾದ್ರೂ ಹೇಳುತ್ತೆ ಒಬ್ಬಟ್ಟು ಊಟನ ಅಂತ. ಆದರೆ ಏನು ಅಂತಲೇ ಗೊತ್ತಿಲ್ಲ. ಈ ಸಾರಿ ಯುಗಾದಿ ಅಂತೂ ಮನೇಲಿ ನಮಗೂ ಹುಷಾರಿರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಹುಷಾರೇ ಇರಲಿಲ್ಲ.
ಆಮೇಲೆ ಪಾಪ ಅದಕ್ಕೇನು ಹೇಳ್ಕೊತಾ ಇರಲಿಲ್ಲ ಹುಷಾರಿಲ್ಲ ಅಂತ, ಇನ್ನು ಎಲ್ಲರೂ ಹುಷಾರಿಲ್ಲ ಅನ್ನೋದು ಬೇಡ ಹಬ್ಬದಲ್ಲಿ ಅಂತ. ನನಗಂತೂ ಆಗಲೇ ಗುರುವಾರದಿಂದನೇ ಹುಷಾರು ತಪ್ಪೋಗ್ಬಿಟ್ಟಿದೆ. ಇನ್ನು ಹಬ್ಬದ ದಿವಸ ಬೇರೆ ಹೇಗೆ ಮಲ್ಕೊಳ್ಳೋದು, ಮನೇಲಿ ಮಕ್ಕಳಿದ್ದಾರಲ್ಲ, ಮಕ್ಕಳಿರೋ ಮನೇಲಂತೂ ಮಲ್ಕೊಳ್ಳೋದಕ್ಕೆ ಆಗಲ್ಲ. ಇನ್ನು ಮಕ್ಕಳು ಪಾಪ ಹಬ್ಬದ ದಿವಸ ಹೆಣ್ಮಕ್ಳಂತೂ ಇರೋ ಮನೆ ಒಂಥರ ನಂದನವನ ಅಲ್ವಾ, ಹಾಗೇನೆ ಅಂತ ಹೇಳಿ ನಾನು ಸುಮ್ಮನೆ ಇನ್ನು ಎದ್ದು ಓಡಾಡ್ತಾ ಇರಬೇಕು. ಅದಕ್ಕೂ ಮುಂಚೆ ನನಗಂತೂ ಮಲ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ಲು ನೈಟ್ ಫುಲ್ಲು ಸ್ಯಾಟರ್ಡೆ ನೈಟ್ ಅಂತೂ ನಿದ್ದೆನೇ ಬರ್ತಾ ಇರಲಿಲ್ಲ, ಅಷ್ಟು ಹುಷಾರು ತಪ್ಪಿದ್ದೆ. ಆಮೇಲೆ ನೋಡಿದ್ರೆ 4 ಗಂಟೆ ಅಷ್ಟರಲ್ಲಿ ಅವಳು ನಮ್ಮ ದೊಡ್ಡಪ್ಪ ಮಗಳು ಕಾಲ್ ಮಾಡಿದಾಗ ಅದಾದಮೇಲೆ ಮಲ್ಕೊಳಕ್ಕಾಗಿಲ್ಲ, ಎದ್ದು ಕೆಳಗಡೆ ಹೊಟ್ಬಿಡೋಣ, ಯಾರನ್ನೂ ಎದ್ದೇಳಿಸೋದು ಬೇಡ ಅಂತೇಳಿ ನಾನು ಸ್ನಾನ ಮುಗಿಸ್ಕೊಂಡು ಕೆಳಗಡೆ ಬಂದೆ 4 ಗಂಟೆಗೆ. 4:20 ನಾನು ಕೆಳಗಡೆ ಬಂದಿದ್ದಾದ್ಮೇಲೆ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ದೇವ್ರ ಮನೆಯಲ್ಲಾದ್ರೂ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ. ಬೆಳಗ್ಗೆ ಎಲ್ಲರೂ ಬಂದಮೇಲೆ ಅಂದರೆ ಪ್ರತಿ ಯುಗಾದಿಯಲ್ಲಿ ಹಬ್ಬದ ದಿವಸ ಅಣ್ಣನ ಕೈಲೇ ದೀಪ ಹಚ್ಚಿಸೋದು. ಅಣ್ಣ ಆಮೇಲೆ ಪೂಜೆ ಮಾಡ್ಕೊಂಡು, ಶಿವರಾತ್ರಿಲೂ ಅಷ್ಟೇ, ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಅಣ್ಣನ ಕೈಲೇ ಪೂಜೆ ಮಾಡಿಸೋದು ಫಸ್ಟು. ನಾವು ಎಷ್ಟೇ ಬೇಗ ಎದ್ದು ಎಲ್ಲ ಬೇಗ ಮಾಡಬೇಕು ಅಂದರೂ ನಮ್ಮ ಅಣ್ಣಂದೇ ಯಾವಾಗೂ ಲೇಟ್ ಆಗೋದು. ಪ್ರತಿ ವರ್ಷವೂ ಅಷ್ಟೇ, ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತ ಇರ್ತಾರೆ, ಬೇಗ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಬೇಗ ಎದ್ದು ಬೇಗ ಮಾಡೋಣ ಅಂತ. ಆದರೆ ನಮ್ಮ ಅಣ್ಣ ಎಣ್ಣೆ ಹಚ್ಚಿಸ್ಕೊಂಡಿದ್ದಾದಮೇಲೆ 1 ಅವರ್ ಬಿಸಿಲು ಬಿಟ್ಟು ಒಳಗಡೆ ಬರೋದೇ ಇಲ್ಲ. ಫೋನ್ ಹಿಡ್ಕೊಂಡು ಹೊರಗಡೆ ನಿಂತ್ಕೊಂಡ್ರು ಅಂದರೆ ಫುಲ್ಲು ಬಿಸಿಲಲ್ಲಿ ನಿಂತು ಆಮೇಲೆ ಬಂದು ಸ್ನಾನಕ್ಕೆ ಹೋಗೋದು. ನಾವು ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಅಡುಗೆಗಳೆಲ್ಲ ಮಾಡಿ ಇನ್ನು ಊರೊಳಗಡೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತಲ್ಲ, ಅಮ್ಮನ ದೇವಸ್ಥಾನಕ್ಕೆ ಕಳಿಸ್ಬಿಡೋಣ. ಆಮೇಲೆ ಇಲ್ಲಿ ಕುಂಟಮಾರಮ್ಮನ ದೇವಸ್ಥಾನ ಅಂತ ಐತೆ, ಅಂದರೆ ದೇವಸ್ಥಾನ ಏನು ಕಟ್ಟಿಲ್ಲ, ಅಲ್ಲಿ ಬೇವು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಬರಬೇಕು. ಅಮ್ಮ ಅದನ್ನು ಮಾಡ್ತಾರೆ. ಅಷ್ಟರಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು, ಒಬ್ಬಟ್ಟಿದ್ದು ಬೇರೆ ಬೆಳಗ್ಗೆ ನಾನು ಫಸ್ಟೇ ನೈಟೇ ಮಾಡಿ ಇಟ್ಕೊಂಬಿಡೋಣ ಅಂದ್ಕೊಂಡಿದ್ವಿ. ಆಮೇಲೆ ಪ್ರೀತು ಬೇಡ ನಂಗೆ ಬಿಸಿ ಒಬ್ಬಟ್ಟೆ ತಿನ್ನಬೇಕು ಅಂತ ಪ್ರೀತು ಕೇಳ್ತು. ಯಾವತ್ತೂ ಕೇಳಿದ್ವಿ, ನೈಟ್ ನಾವು ಹುಷಾರು ಬೇರೆ ಇರಲಿಲ್ವಲ್ಲ ಪಾಪ, ನಾವು ಮಾಡ್ತೀವಿ ಅಂತಲೂ ಏನೋ. ಆಮೇಲೆ ಬೇಡ ಅಂದರೆ ಬೆಳಗ್ಗೆ ಭಾನು ಬೇರೆ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಸ್ಯಾಟರ್ಡೆ ಅದು ಬೇರೆ ಹೊರ್ಟೋಗಿತ್ತಲ್ಲ, ಇನ್ನು ನಾನು ಅದಕ್ಕೇನೆ ಮಾಡ್ತೀರಿ ಅಂತ, ಬೇಡ ಬೆಳಗ್ಗೆಗೆ ಮಾಡ್ಕೊಳ್ಳೋಣ, ಬಿಸಿ ಬಿಸಿ ಒಬ್ಬಟ್ಟೆ ಮಾಡೋಣ ಅತ್ತೆ ಅಂತ. ಸರಿಯಪ್ಪ ಬಿಡು ಅಂತಂದ್ಬಿಟ್ಟು ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ನು ಬೆಳಗ್ಗೆ ಎದ್ದು ಒಬ್ಬಟ್ಟು ಸಾರೆಲ್ಲ ಮಾಡಿಕೊಂಡು ಎಲ್ಲ ಪಲಾವ್ ನಾನು ಮಾಡ್ತೀನಿ ಅಂತ ಪ್ರೀತಿ ಹೇಳಿತ್ತು. ಪಾಪ ಮಲಗಿತ್ತು, ನನಗೆ ನನಗೆ ಬೇರೆ ಬೇಗ ಎದ್ಬಿಟ್ಟಿದ್ನಲ್ಲ, ಇನ್ನು ಹೇಗೂ ಟೈಮ್ ಇದೆ, ನಾನೇ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಪ್ರೀತು ನಾನೇ ಮಾಡ್ತೀನಿ, ನೀನು ಸೋಮವಾರ ಬೇಕಾದರೆ ಏನಾದರೂ ಮಾಡಿವಿ, ಸೋಮವಾರ ರಜೆ ಇದೆಯಲ್ಲ ಅವಾಗ ಮಾಡ್ಕೊಳ್ಳಿವೆ ಅಂತ. ಸರಿ ಅತ್ತೆ ಅಂತು. ಪಾಪ ಅದು ಮಲಗಿದ್ದು ನೋಡಿ ನನಗೆ ಒಂಥರ ಅಯ್ಯೋ ಅನಿಸ್ತಾ ಇತ್ತು. ಆಮೇಲೆ ಬೇರೆ ಈ ಸಾರಿ ಯುಗಾದಿ ಏನು ಅಂತಲೇ ಗೊತ್ತಿಲ್ಲ, ಸರ್ ಹೋಗೇ ಇಲ್ಲ ನನಗೆ 2025 ನಮ್ಗೆ ಬೇರೆ ಹುಷಾರಿಲ್ಲ, ಅದರಲ್ಲಿ ಬೇರೆ ಸಾವಿನ ಸುದ್ದಿ. ಇದಂತೂ ತುಂಬಾ ಬೇಜಾರಾಗೋಯಿತು. ನಮ್ಮ ಅಕ್ಕ ಗಂಡ ನಮ್ಮ ಭಾವ ತೀರ್ಕೊಂಡ್ಬಿಟ್ರು ಹಬ್ಬದ ದಿವಸನೇ. ಅದು ತುಂಬ ಹಬ್ಬದ ದಿವಸ ಅಂತಂದರೆ ಅವತ್ತಿನ ದಿನ ನಮ್ಮ ಚಿಕ್ಕಮ್ಮನ ಮಗಳು ಅವ್ರ ಅತ್ತೆನೂ ತೀರ್ಕೊಂಡ್ರು ಅವತ್ತು ಹಬ್ಬದ ದಿವಸನೇ. ಬೆಳಗ್ಗೆ ಆಗ್ತಾನೆ ಕುಂತಿದ್ರಿ, ಅವಾಗ ಅವ್ರು ಫೋನ್ ಮಾಡಿಬಿಟ್ಟು, ಅಂದರೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿಬಿಟ್ಟು ಹಿಂಗೆ ಶ್ವೇತಾರ ಅತ್ತೆ ತೀರ್ಕೊಂಡ್ರಲ್ಲೋ ಅಂತ ಹೇಳಿದ್ರು. ಅದು ತುಂಬ ಬೇಜಾರಾಯಿತು. ಅಂದರೆ ಹೋಗಬೇಕು, ಎಲ್ಲ ಫಂಕ್ಷನ್ಗೂ ನಾವು ಹೋಗ್ಬೋದು, ಹೋಗ್ದೇನೆ ಇರ್ಬೋದು, ಇನ್ನೊಂದು ಫಂಕ್ಷನ್ಗೆ ಹೋಗ್ತೀವಿ ಅನ್ಕೋಬೋದು. ಆದರೆ ಸಾವಿನ ಸುದ್ದಿ ಕೇಳಿ ಮುಖ ಅಂತೂ ನೋಡೋಕೆ ಹೋಗಲೇಬೇಕು, ಯಾಕಂದರೆ ಸತ್ತೋರ ಮುಖ ಇನ್ಯಾವತ್ತೂ ನಮ್ಗೆ ಸಿಗೋದಿಲ್ಲ, ಹೋಗಿ ನೋಡ್ಕೊಂಡು ಬರಲೇಬೇಕು. ಆದರೆ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ನಾವು ಗುಂಡಿ ಮೇಲೆ ಹೋಗಿ ಪೂಜೆ ಮಾಡಲೇಬೇಕು. ಪ್ರತಿ ವರ್ಷವೂ ನಾವು ಮಾಡ್ತೀವಿ, ಅದನ್ನು ನಾವು ಮಿಸ್ ಮಾಡೋ ಹಾಗಿಲ್ಲ. ಹಿರಿಯರನ್ನ ಪೂಜಿಸೋದೇ ನಾವು ಗುಂಡಿ ಹತ್ರ ಹೋಗೋದೇ ವರ್ಷಕ್ಕೊಂದ್ಸರಿ. ಅಂದರೆ ನಾವು ನ್ಯೂ ಇಯರಲ್ಲೂ ಹೋಗ್ತೀವಿ, ಆದರೆ ಇವಾಗ ಬಟ್ಟೆ ಎಲ್ಲ ತೊಗೊಂಡೋಗಿ ಇಟ್ಟು ನಾವು ಎಲ್ಲ ಅಡುಗೆಗಳೆಲ್ಲ ಮಾಡ್ಕೊಂಡೋಗಿ ಇಟ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಬರಲೇಬೇಕು. ಹಾಗಾಗಿ ಮನೇಲೂ ಯಾರೂ ಹೋಗೋಕ್ಕಾಗಿಲ್ಲ, ಅಂದರೂ ಬೇಗ ಪೂಜೆ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಬೇಕಾದ್ರೆ ಅಮ್ಮನ ಕಳಿಸೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಅವ್ರಿಗೇನು ಪಾಪ ಹಬ್ಬ ಬಂದಿಲ್ಲ ಅಂತ ಅವ್ರು ಅಂದ್ಕೊಂಡ್ರು, ನಮಗೆ ಒಂಥರ ಅನಿಸ್ತಾ ಇರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮ ನಾನು ಇದೆಲ್ಲ ಅಡುಗೆ ಮಾಡ್ಕೊಳ್ಳೋಷ್ಟರಲ್ಲಿ ದೇವ್ರ ಮನೇಲೂ ಎಲ್ಲ ರೆಡಿ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಫುಲ್ ಫೇಮಸ್ಸು, ಮಾಡಲೇಬೇಕಲ್ಲ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿದಾಯಿತು. ಪ್ರೀತು ನಾನು ಮಾಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ಅಂತಾಯಿತು. ಪರವಾಗಿಲ್ಲ, ಪಲಾವ್ ಅಂತೂ ಖಾಲಿ ಆಗೋಲ್ಲ, ಮಾವಿನಕಾಯಿ ಚಿತ್ರಾನ್ನ ಅಂತೂ ಖಾಲಿ ಆಗೇ ಆಗುತ್ತೆ. ಹಾಗಾಗಿ ನಾನು ಪಲಾವ್ ಬರೀ ಒಂದೇ ಗ್ಲಾಸ್ 1/4 kg ಆಗೋಷ್ಟು ಅಕ್ಕಿ ಹಾಕಿ ಸ್ವಲ್ಪನೇ ಪಲಾವ್ ಮಾಡಿದ್ದಿದ್ದು. ಪ್ರೀತು ಫಸ್ಟೇ ಹೇಳ್ಬಿಟ್ಟಿದ್ದೆ, ಯಾವ ಅಡುಗೆನೂ ಜಾಸ್ತಿ ಮಾಡೋ ಹಾಗಿಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅತ್ತೆ, ಬೇಕು ಅಂತಂದರೆ ಸಂಜೆ ನಾವೇನಾದರೂ ಮಾಡ್ಕೊಳ್ಳೋಣ ಅಂತಲೇ ಹೇಳಿದ್ದು. ನಾನು ಮಕ್ಕಳು ಮನೇಲಿದ್ರಲ್ಲ, ಇನ್ನು ಸಂಜೆ ಅಡುಗೆಗೆ ಅಂತಂದರೆ ಅವರೇ ಮಾಡ್ಕೊಳ್ತಾರೆ ಅನ್ನೋ ಒಂದು ಧೈರ್ಯ ಆಯಿತು. ಭಾವನ ಮನೆ ಪಾಪ ಎಲ್ಲ ಒಬ್ಬಟ್ಟೆಲ್ಲ ಭಾನುನೇ ಮಾಡ್ಕೊಳ್ತೀವಿ. ಸತಿ ಒಬ್ಬಟ್ಟು ಕಿರಿಕಿರಿ ನಾವು ಹೋಗೇ ಇಲ್ಲ, ನಮ್ಮ ಮನೆ ಎಲ್ಲ ಒಬ್ಬಟ್ಟು ಮಾಡ್ಕೊಳ್ತು. ಅಷ್ಟರಲ್ಲಿ ಅಣ್ಣನೂ ರೆಡಿಯಾಗಿ ಬಂದರು. ಎಲ್ಲ ಅತ್ತಿಗೆ ಆಮೇಲೆ ಹೋಗ್ರಿ ಅಂತಲೇ ಇದ್ರು. ಆಮೇಲೆ ಅಣ್ಣನೂ ರೆಡಿಯಾಗಿ ಬಂದರು. ಅಣ್ಣಂಗೆ ಪಂಚೆ ಶರ್ಟು, ಅಣ್ಣಂಗೆ ಪಂಚೆ ಹಾಕ್ಕೊಳ್ಳೋದಕ್ಕೆ ಬರೋಲ್ಲ, ಸರ್ಕಸ್ ಮಾಡಿ ಅತ್ತಿಗೆ ಉಡಿಸಿರೋದು.
ಫಸ್ಟ್ ಟೈಮು ಅಣ್ಣ ಅಂತೂ ಈ ಪಂಚೆ ಉಟ್ಕೊಂಡು ಎಳ್ಕೊಂಡು ಹೋಗ್ತೇವೆ. ನಾವೆಲ್ಲರೂ ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಇರಲಿಲ್ಲ. ನಾವು ಎಷ್ಟು ನಗಾಡೋದು ಮಕ್ಳುಗಳೆಲ್ಲರೂ. ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಪಂಚೆ, ಶರ್ಟು. ರಾಮರಾಜ್ ಒಂದೇ ದಿವಸ ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಹೊಲ್ಸ್ಕೊಂಬರಲೇಬೇಕು, ಹಾಕ್ಕೊಳ್ಳೇಬೇಕು ಅಂತ ಹಠ ಮಾಡಿದ್ರು. ಅಂದರೆ ಅಣ್ಣ ಎಲ್ಲ ನಮಗೆ ಕೊಡಿಸ್ತಾರೆ, ನಮ್ಮನ್ನು ಇದು ಮಾಡ್ತಾರೆ. ಆದರೆ ನಮ್ಮ ಅಣ್ಣ ಒಂದು ಏನು ಹಬ್ಬ ಅಂತಂದ್ಬಿಟ್ಟು ಒಂದು ಬಟ್ಟೆ ತೊಗೊಳ್ತಾರೆ. ಅಂದರೆ ಅಣ್ಣಂಗೆ ತೊಗೊಳ್ಳೋ ಬಟ್ಟೆ ಗುಂಡಿ ಮೇಲೆ ಇಡಬೇಕಲ್ಲ, ಅದಾದಮೇಲೆ ಹಾಕ್ಕೊಳ್ತಾ ಇದ್ದಿದ್ದು. 2 ಜೊತೆ ತೊಗೊಂಡು ಒಂದು ಜೊತೆ ಹೊಲ್ಸ್ಕೊಂಡು ಬೇಡ ಬಿಡು ಬೇಡ ಬಿಡು ಅಂತ ಹಿಂಗೆ ಅಂತ ಇದ್ರು. ಆದರೆ ಈ ಸಾರಿ ಇಲ್ಲ, ಆ ಥರ ಮಾಡಿರಲಿಲ್ಲ. ಅಂದರೆ ನಮ್ಮಣ್ಣ ಇನ್ನೊಬ್ರು ಅಣ್ಣ ತೀರ್ಕೊಂಡಿದ್ರಲ್ಲ, ಅವ್ರಿಗೆ ಸಂಜು ಅಂತ ನಾವು 3 ಜನ ಮಕ್ಕಳು. ನಾನು, ನಮ್ಮಣ್ಣ, ಇನ್ನೊಬ್ಬಣ್ಣ ಅವ್ನು ತೀರ್ಕೊಂಬಿಟ್ಟ. ಅವ್ನು ಇಡೋ ಬಟ್ಟೆನ ಇವ್ನು ರಿಷಿಗೆ ತೊಗೊಬರ್ತೀವಲ್ಲ, ಆ ಬಟ್ಟೆನ ರಿಷಿ ಹುಟ್ಟಿದಾಗಿಂದ ಅವ್ನ ಬಟ್ಟೆನ ಗುಂಡಿ ಮೇಲೆ ಇಟ್ಬಿಟ್ಟು ಆಮೇಲೆ ಋತಿಗೆ ಹಾಕ್ಕೊಳ್ಳೋದು. ಪಿತೃಪಕ್ಷದಲ್ಲೂ ಅಷ್ಟೇನೆ. ಹಾಗಾಗಿ ಅಣ್ಣನ ಮೇಲೆ ಈ ಸಾರಿ ಪಂಚೆನ ಶರ್ಟು ಫಿಕ್ಸ್ ಆಗೋಗಿತ್ತು. ಅದಕ್ಕೆ ಅದನ್ನು ಹೇಳ್ತೈತಿ, ಇನ್ನು ಪ್ರತಿ ವರ್ಷವೂ ಅಷ್ಟೇ ರೀ, ಯಾವಾಗೂ ಇನ್ನು ಮುಂದಕ್ಕೆ ಪಂಚೆ ಶರ್ಟ್ ಹಾಕ್ಕೊಳ್ರಿ ಅಂತ ಹೇಳ್ತಾಯಿದ್ರು. ನಮ್ಮ ಅಣ್ಣಂಗೆ ಪಂಚೆ ಎಲ್ಲ ಹಾಕ್ಕೊಳಕ್ಕೆ ಬಂದರು ತಾನೇ. ಆಮೇಲೆ ಅದಕ್ಕೆ ನಾನೇ ಹೊಡಿಸ್ತೀನಿ ಬಿಡ್ರಿ ಅಂತ ಹೇಳ್ತಾಯಿದ್ರು. ಆಮೇಲೆ ಒಂಥರ ಏನೋ ಕಾಮಿಡಿಯಾಗಿ ಸರಿ ಹಬ್ಬ ಅಂತೂ ಸೂಪರಾಗಿತ್ತು. ಆದರೆ ಹುಷಾರಿರಲಿಲ್ಲ ಅನ್ನೋದು ಒಂದು ಬೇಜಾರಾದರೆ ನಮ್ಮ ಹಿಂಗೆ ತೀರ್ಕೊಂಡಿದ್ದು ಇನ್ನೂ ಒಂದು ತುಂಬಾ ದುಃಖ ತರೋ ಅಂಥದ್ದು. ಅಂದರೆ ನಮ್ಮ ಚಿಕ್ಕಮ್ಮನಿಗೆ ಯಾವ ಥರ ಪೆಟ್ಟು ಅಂತಂದರೆ, ಈ ಕಡೆ ಮಗಳವ್ರ ಅತ್ತೆ ತೀರ್ಕೊಂಡಿದ್ದು ಒಂದು ಹಬ್ಬದ ದಿವಸನೇ. ಹಂಗೂ ಹಬ್ಬಕ್ಕೆ ಇಲ್ಲಿ ಬರೋಕ್ಕೆ ಹೇಳೋಣ ಅಂತ ಅಂದ್ಕೊಂಡ್ವಿ. ನಾವು ಪೂಜೆ ಮಾಡ್ಕೊಬಂದು 10 ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಸ್ವಲ್ಪ ತಿಂದುಬಿಟ್ಟು ಮಲಗಿದವ್ರು 5 ಗಂಟೆ ಆದರೂ ಎದ್ದಿರಲಿಲ್ಲ. ನಾನಂತೂ ಫುಲ್ಲು ಹಬ್ಬದ ದಿವಸ ಅಂತೂ ಕಣ್ಣೇ ಬಿಡೋಕ್ಕಾಗಿರಲಿಲ್ಲ, ಆ ಮಟ್ಟಕ್ಕೆ ಹುಷಾರು ತಪ್ಪೋಗಿದ್ದಿದ್ದು. ಅದಕ್ಕೆ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಬಿಟ್ಟಿದ್ರು. ಎಷ್ಟು ಹೇಳಿದ್ರು ನೀನು ಹಾಸ್ಪಿಟ್ಲಿಗೆ ಹೋಗಲ್ಲ, ಏನೂ ಇಲ್ಲ, ಅಷ್ಟು ಕೇಳ್ಕೊಂಡಿದ್ದೀನಿ, ಹೋಗು ಅಂತ. ಏನೂ ಆಗಲ್ಲ ಅಂತಂದ್ಬಿಟ್ಟು ಇವಾಗ ನೋಡಿದ್ರೆ ಎದ್ದೇಳ್ದಿರ ಮಲಗಿದ್ಯಾ, ನಡಿ ನೀನು ಫಸ್ಟು ಹಾಸ್ಪಿಟ್ಲಿಗೆ ಅಂತ. ಅದಕ್ಕೆ ಬೇರೆ ಜಗಳ, ಅದಕ್ಕೆ ಯಾರೂ ಮಲ್ಕೋಬಾರ್ದು ಮನೆಯಲ್ಲಿ. ಆಮೇಲೆ ಸೀರೆ ಇಷ್ಟೆಲ್ಲ ಬಟ್ಟೆಗಳೆಲ್ಲ ತೊಗೊಂಡು ಸೀರೆ ತೊಗೊಂಡಿರೋದು ಎಂತಕ್ಕೆ, ಚೂಡಿದಾರ ಹಾಕ್ಕೊಂಡಿದ್ಯಾ, ನಂಗೆ ಒಂಥರ ಬೇಜಾರಾಗುತ್ತೆ. ಗುಂಡಿ ಹತ್ರ ಹೋಗ್ಬಿಟ್ಟು ಬರೋ ತನಕ ಸೀರೆ ಹಾಕೋ ಅಂದರೆ, ನಾನು ಅದು ರೆಡ್ ಸ್ಯಾರಿ ತುಂಬ ಆಸೆ ಪಟ್ಟೇನೆ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಪ್ರೀತು ಕೊಡಿಸಿದ್ದು. ತುಂಬ ಆಸೆ ಪಟ್ಟಿನೇ ನಾನು ತೊಗೊಂಡಿದ್ದಿದ್ದು ಆ ಸೀರೆನ. ಪ್ರೀತು ಒಂದು 10 ಸತಿ ಕೇಳಿದೆ, ಪ್ರೀತು ಹೇಗಿದೆ ಈ ಸ್ಯಾರಿ, ಹೇಳು, ನಿಜ ಹೇಳು, ತುಂಬ ಚೆನ್ನಾಗಿದೆಯಾ, ಅದೇ ತೊಗೊಂಬಿಡು ಹೋಗಲಿ, ಅದೇನಾದರೂ ಚೆನ್ನಾಗಿಲ್ಲ ಅಂದರೆ ನೀನು ರಿಟರ್ನ್ ಮಾಡಿವೆ ಅಂತಲೇ ಹೇಳಿತ್ತು. ಅಂದರೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನನ್ನ ಸೀರೆನ. ಫಸ್ಟ್ ಟೈಮ್ ಏನೋ ಸೀರೆ ಅಂತ ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ಇದೆ ಫಸ್ಟ್ ಸ್ಯಾರಿ. ಯಾವಾಗೂ ನಾನು ಸ್ಯಾರಿ ತೊಗೊಂಡೇ ಇರಲಿಲ್ಲ ಫ್ಲಿಪ್ಕಾರ್ಟಲ್ಲಿ, ಫಸ್ಟ್ ಟೈಮ್ ತೊಗೊಂಡಿದ್ದು. ಏನೋ ಚೆನ್ನಾಗಿ ಬಂದಿತ್ತು ಸ್ಯಾರಿ, ಮತ್ತು ಸೂಪರಾಗಿತ್ತು. ಆಮೇಲೆ ನನಗೆ ಸ್ಯಾರಿ ಹಾಕ್ಕೊಂಡು, ನಾನು ರೆಡ್ ಬ್ಯಾಂಗಲ್ ಹಾಕ್ಕೊಂಡು, ಹೂವು ಎಲ್ಲ ಮುಡ್ಕೊಂಡು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಬ್ಬಕ್ಕೆ. ಮಕ್ಳಿಗೂ ಚೆನ್ನಾಗಿರೋ ಡ್ರೆಸ್ಸೇ ಸಿಕ್ಕಿತ್ತು ಈ ಸ್ಯಾರಿ. ಮಕ್ಳು ತುಂಬ ಖುಷಿಪಟ್ಟಿದ್ರು, ಡ್ರೆಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ. ಎಲ್ಲರೂ ತುಂಬ ಇಷ್ಟಪಟ್ವಿ. ಆದರೆ ಹುಷಾರು ತಪ್ಪಿದ್ವಿ. ಮತ್ತೆ ನೋಡಿದ್ರೆ ಈ ಥರ ಸಾವಿನ ಸುದ್ದಿ. ಈ 2025 ಯುಗಾದಿ ಹಬ್ಬನೇ ಸರಿ ಬಂದಿಲ್ಲ ಅಂದ್ಕೊಂಡು ಮನಸ್ಸಲ್ಲೇ ಏನೂ ಮಾಡೋಕ್ಕಾಗಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು, ಸತ್ತರೆ ಪುಣ್ಯವಂತರು ಅಂದ್ಕೋಬೇಕು ಅಷ್ಟೇನೆ. ಹಾಗಾಗಿ ನಾವು ಯಾಕೋ ಹಬ್ಬದ್ದು ಇದು ಅಷ್ಟು ಇರಲಿಲ್ಲ. ಆದರೆ ಅಣ್ಣ ಇರೋ ತನಕ ಫುಲ್ ಖುಷಿಯಾಗಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಅಂದರೆ ಗುಂಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಮನೆಗೆ ಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡೋ ತನಕ ಖುಷಿಯಲ್ಲಿದ್ವಿ. ಪ್ರತಿ ವರ್ಷವೂ ಅಷ್ಟೇ ಯುಗಾದಿ ಹಬ್ಬದಲ್ಲಿ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ನಾವು, ಎಲ್ಲ ಜೊತೆಯಲ್ಲೇ ಕೂತಿರ್ತೀರಿ. ಆಮೇಲೆ ಅಮ್ಮ ಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮ ಬಂದರೆ, ಅಮ್ಮ ಬೇರೆ ನಾವೇನೋ ಒಂದು ಹೇಳಿದ್ರೆ ಅಮ್ಮ ಇನ್ನೊಂದು ಹೇಳ್ತಾ ಇದ್ದರು. ಅಣ್ಣ ಸುಮ್ಮನೆ ಇರಕ್ಕ ನೀನು, ಅಣ್ಣ ಅಮ್ಮನ ಅಕ್ಕ ಅನ್ನೋದು, ಅಮ್ಮ ಅನ್ನಲ್ಲ, ಸುಮ್ಮನೆ ಇರಕ್ಕ ನೀನು ಅವರೊಂದು ಹೇಳಿದ್ರೆ ನೀನು ಮಾತಾಡ್ತೀಯ ಅಂತ ಅಮ್ಮನ ರೇಗಿಸ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು. ಅಮ್ಮನೂ ಅದೊಂದು ಇದೊಂದು ಅಂತ ಹೇಳ್ತಾಯಿತ್ತು. ನಮ್ಮ ಪ್ರೀತು ಅಂತೂ ಫುಲ್ ಖುಷಿ. ಪ್ರೀತು ಈ ಡ್ರೆಸ್ಸು ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಇವತ್ತು ಅತ್ತೆ ಫೋಟೋಶೂಟ್ ಮಾಡ್ತೀನಿ ಅನ್ನೋದು. ಸರಿ ಅಪ್ಪ ಮಾಡು ಅಂತ. ಪ್ರೀತು ನೋಡಿದ್ರೆ ಎಲ್ಲ ಟಿಫನ್ ತಿಂದಿದ್ದೇನೆ, ಹಬ್ಬದ ಊಟ ತಿಂದಿದ್ದೆ, ಎಲ್ಲ ಹೋಗಿ ಮಲಗಿದವರು 4 ಗಂಟೆ 5 ಗಂಟೆಗೆ ಎದ್ದಿರೋದು ಎಲ್ಲ. ಅಂದರೆ 12 ಗಂಟೆ 12:30 ತನಕ ಎಲ್ಲ ಮಾತಾಡ್ಕೊಂಡೇ ಕೂತಿದ್ದವ್ರು. ಆಮೇಲೆ ಒಬ್ಬೊಬ್ಬರು ಹೋಗಿ, ಬಾನು ಬೇರೆ ಪಾಪ ರಾತ್ರಿ ನಿದ್ದೆ ಬಾನು ಫಸ್ಟ್ ಹೋಗಿ ಮಲ್ಕೊಂಡಿದ್ದು. ಆಮೇಲೆ ಒಬ್ಬೊಬ್ಬರೇ ಎಲ್ಲರೂ ಹೋಗಿ ಮಲ್ಕೊಂಡ್ರು. ಇನ್ನೆಲ್ಲರೂ ಮಲಗಿದ್ಮೇಲೆ ಅದಕ್ಕೆ ನಾನೇನು ಮಾಡಲಿ ಅಂದ್ಬಿಟ್ಟು ಪಾಪ ಅದಕ್ಕೆಗೂ ಬೇರೆ ಅವಾಗ ಹುಷಾರು ತಪ್ಪೋಗಿತ್ತು. ಅದಕ್ಕೆಗೂ ಗಂಟ್ಲು ನಾವೆಲ್ಲ ಸ್ಟಾರ್ಟ್ ಆಗೋಗಿತ್ತು. ಅದಕ್ಕೆ ಹೇಳ್ಕೊಂಡಿರಲಿಲ್ಲ ನಮ್ಮ ಹತ್ರ.
ಆಮೇಲೆ ನಾ ಎದ್ದು ಬಂದು ಆದಮೇಲೆ ಅದಕ್ಕೆ ಹೇಳಿದ್ದು, ನನಗೂ ಸಿಕ್ಕಾಪಟ್ಟೆ ಗಂಟ್ಲು ನೋವು, ಕತ್ತೆಲ್ಲ ನೋವ್ತಾ ಐತೆ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನ್ನ ಕೈಲಿ ತಡೆಯೋದಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಇನ್ನು ಹಬ್ಬದ ದಿವಸ ಬೇಡ, ಬೆಳಗ್ಗೆಗೆ ಹೋಗ್ಬಿಡೋಣ ಒಟ್ಟಿಗೆ ಅಂತ ಹೇಳಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಯಿತು ಮನೆಯಲ್ಲಿ. ಆಮೇಲೆ ಗುಂಡಿ ಹತ್ರ ಹೋಗ್ಬೇಕಲ್ಲ, ಅಂದ್ಬಿಟ್ಟು ಚಿನ್ನಿ ಪಾಪುಗೂ ಬೇರೆ ಪೂಜೆ ಮಾಡಬೇಕಾಗಿತ್ತು. ಅಂದರೆ ಅವ್ನಿಗೆ ಬಟ್ಟೆನೂ ನಾವು ತೊಗೊಬಂದಿರಲಿಲ್ಲ ಈ ಸಾರಿ. ಚಿನ್ನಿ ಪಾಪುಗೆ ಅವನಿಗೆ ಅವ್ನ ಬರ್ತಡೇಗೆ ಮಾತ್ರ ತೊಗೊಬಂದಿಡೋದು, ತೊಗೊಬರೋದು ಬೇಡ ಅಂತ ಅಂದ್ಬಿಟ್ಟು ಬಟ್ಟೆನೂ ತೊಗೊಬಂದಿರಲಿಲ್ಲ. ಅಮ್ಮ ಫಸ್ಟೇ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ರು. ಇಲ್ಲಿ ಬಂದು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಆಮೇಲೆ ಅಣ್ಣ ನಾವೆಲ್ಲ ರೆಡಿ ಮಾಡಿದಾದಮೇಲೆ ಅಣ್ಣ ಬಂದರು. ನಾನು ಅತ್ತಿಗೆ ಅಮ್ಮ ಅವರೆಲ್ಲರೂ ಆಮೇಲೆ ಬಂದರು. ನಾನು ಭಾನು ಪ್ರೀತು ರಿಷಿ ನಾವು 4 ಜನ ಮಾತ್ರ ನಾವು ಬಂದ್ವಿ. ನಾನು ಬರೋ ಅಷ್ಟರಲ್ಲಿ ಭಾನು ಆಗಲೇ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾ ಆಯಿತು. ಅವ್ನು ಚಿನ್ನಿ ಪಾಪುಗೆ ಇಲ್ಲಿ ಪೂಜೆಗೆಲ್ಲ ನಾವು ರೆಡಿ ಮಾಡಿಕೊಂಡು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ. ನಾವು ಪ್ರತಿ ವರ್ಷವೂ ಹಿಂಗೆ, ಅಂದರೆ ನಾವು ಬೇರೆ ಕಡೆ ಹಾಕಿದ್ದಿದ್ದು ಅಪ್ಪನ್ನ, ಆದರೆ ಇಲ್ಲಿ ನಮ್ಮ ಸೈಟಲ್ಲಿ ತೊಗೊಬಂದು ಇಲ್ಲೇ ಕಲ್ಲು ತೊಗೊಬಂದು ಇಲ್ಲಿ ಇಟ್ಕೊಂಡು ಇಲ್ಲಿ ಪೂಜೆ ಮಾಡ್ತಾ ಇರೋದು. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಅದಕ್ಕೆ ಪಾಪ ನಾವು ಅಲ್ಲೆಲ್ಲ ಇದು ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಹೆಣ್ಮಕ್ಳದ್ದು ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ. ಆ ಥರ ಪಾಪ ಅದಕ್ಕೇನೋ ಅಲ್ಲಿ ಪೂಜೆಗೆ ಲಾಸ್ಟಲ್ಲಿ ಬಂದರು ಮಂಗಳಾರತಿ ತೊಗೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ಬಂದಿದ್ದರು. ನಾವು ಬರೋ ಅಷ್ಟರಲ್ಲಿ ಇಲ್ಲಿ ಅದಕ್ಕೆ ಮನೆಯಲ್ಲಿ ಎಲ್ಲನೂ ಊಟ ಎಲ್ಲ ತೊಗೊಬಂದು ಒಂದು ಹತ್ರ ಜೋಡಿಸಿ ಬಾಳೆ ಎಲೆ ಎಲ್ಲ ಹಾಕಿ ರೆಡಿ ಮಾಡಿದರು. 10:15 ಆಗೋಗಿತ್ತಲ್ಲ. ಆದರೆ ಮಕ್ಕಳೆಲ್ಲ ಬೆಳಗ್ಗೆ 7 ಗಂಟೆಗೆಲ್ಲ ಟಿಫನ್ ಮಾಡಿಬಿಡ್ತಾರಲ್ಲ ಕಾಲೇಜ್ಗೆ ಆಫೀಸ್ಗೆ ಹೋಗೋದಕ್ಕೆ. ಅವರು ಅಶ್ವು ತಡೆಯೋದಿಲ್ಲ. ರಜೆ ಇದ್ದಾಗ ಸಂಡೇ ಮತ್ತು ಸ್ಯಾಟರ್ಡೆ ಮಾತ್ರ ಪ್ರೀತು ಒಂದು 8:30 ತಿಂತಾಯಿತ್ತು. ಮಿಕ್ಕಿದಾಗೆಲ್ಲ ಅಶ್ವು ಅಂತ ಇರುತ್ತೆ. ಆದರೆ ಪಾಪ ಇವತ್ತು 10:30 ಆಗೋಗಿತ್ತು. ಹಾಗಾಗಿ ಅದಕ್ಕೆ ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅದಕ್ಕೆ ಇಲ್ಲೆಲ್ಲ ಊಟಗಳನ್ನೆಲ್ಲ ತೊಗೊಬಂದು ಒಂದು ಹತ್ರ ಜೋಡಿಸಿಟ್ಟು ಬಾಳೆ ಎಲೆಲ್ಲ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಬಂದಿದ್ದರು ಪೂಜೆ ಹತ್ರಕ್ಕೆ. ನಾವು ಅಷ್ಟರಲ್ಲಿ ಅಲ್ಲೆಲ್ಲ ಪೂಜೆಗೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ. ಚಿನ್ನಿ ಪಾಪನ ಬೇರೆ ಇಟ್ಟು ಮತ್ತು ನಮ್ಮ ಹಿರಿಯರಿಗೆಲ್ಲ ಬೇರೆ ತವ ಹಾಕಿ, ಅಂದರೆ ಪ್ರತಿ ವರ್ಷ ಅಂತೂ ಹಿರಿಯರಿಗೆ ನಾವು ಮಾಡಲೇಬೇಕು. ಹಿರಿಯರ ಆಶೀರ್ವಾದ ಇಲ್ಲ ಅಂತಂದರೆ ಇರೋದಕ್ಕಾಗೋದೇ ಇಲ್ಲ, ಮನೆಗಳಲ್ಲಿ ನೆಮ್ಮದಿ ಇರಲ್ಲ. ಹಾಗಾಗಿ ಹಿರಿಯರ ಆಶೀರ್ವಾದ ಅಂತೂ ಇರಲೇಬೇಕು. ನಾನು ನಮ್ಮ ತಾತನಿಗೆ ಊರಿಗೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ನಾ ಇಲ್ಲೇನೇ ಸಪ್ರೇಟಾಗಿ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಬಿಡ್ತೀರಿ. ಇನ್ನು ಅಲ್ಲೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಹಬ್ಬದ ದಿವಸ ಬರೋದಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಮಾಡ್ಕೊಂಬಿಡ್ತೀರಿ. ಎಲ್ಲ ಇಲ್ಲೇ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀವಿ. ಈ 10 ಗಂಟೆ 10:30 ತನಕ ಸಂಭ್ರಮವಾಗಿತ್ತು. ಆಮೇಲೆ ಎಲ್ಲರೂ ಹೋಗಿ ಮಲ್ಕೊಂಡಿದ್ದಾಯಿತು. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೂ ಒಬ್ಬರು ಎದ್ದೇ ಇರಲಿಲ್ಲ. ಇಲ್ಲಿಗೆ ಇವತ್ತಿನ ಯುಗಾದಿ ಸಂಭ್ರಮ ಮುಕ್ತಾಯ ಆಗ್ತಿದೆ. ಧನ್ಯವಾದಗಳು.